ಓಕೆ, ನಮ್ಮ ದೇಹದಲ್ಲಿ ಮುಖ್ಯವಾದ ಭಾಗಗಳು ಯಾವುವು? ಮುಖ್ಯವಾದ ಭಾಗ ನಿಮಗೆ ಯಾವ್ದು? ಹೇಳಪ್ಪ. ಒಟ್ಟು ಮುಖದಾಗಿರೋದೆಲ್ಲ ಮುಖ್ಯ. ಹೃದಯ. ಆದ್ರೆ ನೀವೆಲ್ಲ ಹೇಳಿದ್ದು ಏನೆಲ್ಲ ಇದೆಯಲ್ಲ ಅದಷ್ಟೇ ಇದ್ರೆ ಏನು ನಡೆಯಲ್ಲ. ಎಲ್ಲ ಭಾಗಗಳು ಇಂಪಾರ್ಟೆಂಟ್. ಓಕೆ, ನಮ್ಮ ದೇಹಕ್ಕೆ ಬಹಳ ಸುಂದರವಾಗಿ ದೇವರು ಒಂದಕ್ಕೆ ಒಂದು ಲಿಂಕ್ ಆಗಿರೋ ತರ ನಮ್ಮನ್ನ ಮಾಡಿದ್ದಾರೆ. ನಮ್ಮ ದೇಹದಲ್ಲಿ ಯಾವುದೇ ಒಂದು ಅಂಗ ಇಲ್ಲ ಅಂದ್ರೂ ಕೂಡ ನಮ್ಮ ಜೀವನ ಅಷ್ಟು ಸುಲಭವಾಗಿ ನಡೆಸಕ್ಕಾಗಲ್ಲ. ಯಾವಾಗ ಈಗ ಹೇಗೆ ನಾವು ಮಾಡ್ತಾ ಇದ್ದೀವಿ ಹಾಗೆ ಸುಲಭವಾಗಿ ನಡೆಸಕ್ಕಾಗಲ್ಲ. ಓಕೆ, ಮೇ ಬಿ ಕೈ ಇಲ್ಲದವ್ರು ಇದ್ದಾರೆ, ಕಾಲಿಲ್ಲದವ್ರು ಇದ್ದಾರೆ, ಕಣ್ಣಿಲ್ಲದವ್ರು ಇದ್ದಾರೆ, ತಲೆಯಲ್ಲಿ ಬುದ್ಧಿ ಇಲ್ಲದವ್ರು ಇದ್ದಾರೆ, ಬುದ್ಧಿಮಾಂತರಿದ್ದಾರೆ, ಕಿವುಡರಿದ್ದಾರೆ, ಮೂಕರಿದ್ದಾರೆ, ಸುಮಾರು ಜನ ಕುರುಡರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಬಟ್ ದೇ ಆರ್ ಲಿವಿಂಗ್ ಅ ಲೈಫ್ ಇನ್ ಇಟ್ ಡಿಫಿಕಲ್ಟ್. ಬಹಳ ಒಂದು ವ್ಯತ್ಯಾಸಕರವಾದ ಜೀವನ ಮಾಡ್ತಾರೆ. ತುಂಬ ಕಷ್ಟ. ಕೆಲವೊಂದು ವರ್ಣನೆ ಮಾಡೋದಕ್ಕೆ ಅವ್ರಿಗೆ ಕಷ್ಟ. ನಮ್ಮ ಅನುಭವಗಳು ಅವ್ರಿಗೆ ವರ್ಣನೆ ಮಾಡೋದಕ್ಕೆ ಕಷ್ಟ. ಅವ್ರಿಗೆ ಅದು ಅರ್ಥನೇ ಆಗಲ್ಲ. ಬಿಕಾಸ್ ಅವ್ರು ಅದನ್ನ ನೋಡಿರಂಗಿಲ್ಲ, ಅದನ್ನ ಅನುಭವಿಸಿರಂಗಿಲ್ಲ. ನಾವು ಅದಕ್ಕಾಗಿ ದೇಹದಲ್ಲಿ ಎಲ್ಲಾ ಭಾಗಗಳೇನು ಮುಖ್ಯ, ಎಲ್ಲ ಭಾಗಗಳು ಬಹಳ ಬಹಳ ಮುಖ್ಯ. ಓಕೆ, ಆ ಮುಖ್ಯವಾದ ಭಾಗಗಳಲ್ಲಿ ನಾವು ಗೀತಾಂಜಲಿ ಹೇಳಿದ್ವಿ, ಕಣ್ಣು. ನಮಗೆ ದೇವರು 2 ಕಣ್ಣು ಕೊಟ್ಟಿದ್ದಾರಲ್ವಾ? ಹೋದ್ವಾರ ಹೋದ್ವಾರ ಇವ್ರು ಬಂದು ಜೈಶನ್ ಬಂದು ಎಷ್ಟು ಕಿವಿ ಕೊಟ್ಟರಂದ್ರು? ಯಾಕೆ ಏನು ಕೇಳಿಸ್ಕೋಬೇಕು. ಕಣ್ಣು ಎಷ್ಟು ಕೊಟ್ಟಿದ್ದಾರೆ? ಎಲ್ಲಿ ಕೊಟ್ಟಿದ್ದಾರೆ ಕಣ್ಣು? ಮುಂದಗಡೆ ಏನಾಗುತ್ತೆ ಅಷ್ಟ ನೋಡ್ಬೇಕು ಅಲ್ವಾ? ದೇವರು ಹಿಂದ್ಗಡೆ ಇನ್ನೊಂದು ಕಣ್ಣು ಕೊಟ್ಟಿರ್ಬೋದಲ್ಲ, ಹಿಂದ್ಗಡೆ ಏನಾದ್ರು ಗೊತ್ತಾಗುತ್ತೆ, ಮುಂದ್ಗಡೆ ಏನಾದ್ರು ಗೊತ್ತಾಗುತ್ತೆ ಅಲ್ವಾ? ಮೇ ಬಿ ಅಲ್ಲಿ ಮಾಡಿರ್ಬೋದಾಗಿತ್ತು ದೇವರು. ಹಿಂದೆ ಮುಂದೆ 2 ಕಣ್ಣು ಕೊಟ್ಟಿರ್ಬೋದಾಗಿತ್ತು. 2 ಕಣ್ಣು ಮುಂದೆ ಇಟ್ಕೊಂಡೇ ನಾವು ಇಷ್ಟೊಂದೆಲ್ಲ ವ್ಯವಹಾರಗಳು ಮಾಡ್ತಾ ಇದೀವಿ. ಇನ್ನು 2 ಕಣ್ಣು ಇನ್ನೊಂದು ಕಣ್ಣು ಹಿಂದೆ ಇದ್ರೆ ಏನೆಲ್ಲ ಮಾಡ್ತೇವೆ. ಅದಕ್ಕೋಸ್ಕರ ನಾವು ಕಣ್ಣು ಬಗ್ಗೆ ಮಾತಾಡೋದಿಲ್ಲ. ಓಕೆ, ಕಣ್ಣು ಬಗ್ಗೆ ಮಾತಾಡೋದಿಲ್ಲ. ನೋಡುವ ಕಣ್ಣುಗಳು, ನಾವು ಹೇಗೆ ನಾವು ದೇವ್ರನ್ನ ನೋಡ್ತಾ ಇದ್ದೀವಿ, ನಮ್ಮ ದೃಷ್ಟಿಯಲ್ಲಿ ದೇವರು ಹೇಗೆ ಕಾಣಿಸ್ಕೊಳ್ತಾ ಇದ್ದೀವಿ. ಇವತ್ತು ನೀವು ಹೇಗೆ ದೇವ್ರನ್ನ ನೋಡ್ತಾ ಇದ್ದೀರಿ? ಎಲ್ಲರೂ ಕೂಡ ಬೇರೆ ಬೇರೆ ವಿಧಗಳಿಂದ ದೇವರನ್ನು ನೋಡ್ತಾ ಇದ್ದೀವಿ. ಅದು ದೇವರು ಇರೋದು ಒಂದೇ ಥರ. ಬಟ್ ನಾವು ಕೆಲವೊಂದು ಭಾಗಗಳನ್ನು ಬಹಳ ಹೈಲೈಟ್ ಆಗಿ ನೋಡಿಬಿಟ್ಟು ಅವ್ರನ್ನ ಆ ಸ್ಥಿತಿಯಲ್ಲಿ, ಆ ಒಂದು ಜ್ಞಾನದಲ್ಲಿ ನಾವು ಬೆಳೆದುಕೊಂಡು, ಕೆಲವೊಬ್ಬರಿಗೆ ದೇವ್ರ ಕೃಪೆಯಲ್ಲಿ ಬಹಳ ಇಷ್ಟ, ಆ ಕೃಪೆಯಲ್ಲಿನೇ ಬೆಳೆದು ಅವರು ಕೃಪೆಯುಳ್ಳವರು ಅಂತ ಅಲ್ಲಿ ಆ ದೃಷ್ಟಿಕೋನದಲ್ಲಿ ಬೆಳೀತಾರೆ. ಕೆಲವೊಬ್ಬರು ದೇವ್ರು ಬಹಳ ಡಿಸಿಪ್ಲಿನ್ ಆಗಿದ್ದಾರೆ, ಹಿಂಗೆ ಶಿಸ್ತಿರ್ಬೇಕು ಅಂತ ಆ ದೃಷ್ಟಿಕೋನದಲ್ಲಿ ಬೆಳೀತಾರೆ. ಕೆಲವೊಬ್ಬರು ದೇವರು ಬಹಳ ಬಹಳ ನಮಗೆ ಪ್ರೀತಿ ತೋರಿಸ್ತಾರೆ, ಪ್ರೀತಿ ಸ್ವರೂಪರು, ಅವರು ಪ್ರೀತಿ ಮಾಡ್ತಾನೆ ಇರ್ತಾರೆ ಅಂತ ಆ ದೃಷ್ಟಿಕೋನದಲ್ಲಿ ಬಿಡ್ತಾರೆ. ಕೆಲವೊಬ್ಬರು ದೇವರು ಬಹಳ ಕ್ಷಮಿಸ್ತಾರೆ ಅಂತ ನಾವು ಅನ್ಕೊಂಡಿದ್ದೀವಿ. ಅದು ಒಂದೇ ನಿಜ ಅಲ್ಲ. ನಾವೇನು ಅನ್ಕೊಂಡಿದ್ದೀವಿ ಆ ವಿಷಯದಲ್ಲಿ ನಾವು ನೋಡಿ ಬೆಳೀತಾ ಇದ್ದೀವಿ. ಹಾಗೇನೆ ನಾವು ಕೂಡ ಬೆಳಿತೀವಿ. ನಮ್ಮ ಕ್ಯಾರೆಕ್ಟರಲ್ಲಿ ನಾವು ಏನು ದೇವ್ರನ್ನ ನೋಡ್ತೀವಿ, ಹೇಗೆ ನಾವು ದೇವ್ರನ್ನ ನೋಡೋಕ್ಕಾಗದೆ ಹಾಗೆ ನಾವು ನಮ್ಮ ಗುಣಗಳಲ್ಲಿ, ಸ್ವಭಾವಗಳಲ್ಲಿ ನಾವು ಬೆಳಿತೀವಿ. ದೇವರು ಕೂಡ ನೋಡ್ತಾರ ಅಲ್ಲ? ದೇವ್ರು ಏನ್ ನೋಡ್ತಾರೆ? ದೇವ್ರೇ ನೋಡ್ತಾರೆ. ಯಾರು ಹೃದಯ? ಯಾರು ಹೃದಯ? ದೇವ್ರು ಇವತ್ತು ನಾನು ನೋಡ್ತಾ ಇದ್ರೆ ಅಂದ್ರೆ ನನ್ನ ಹೃದಯ ಮಾತ್ರ ನೋಡ್ತಾರೆ. ಅದು ನಮಗೇನು ಆಸಕ್ತಿ ಇದೆ ಅಂದ್ರೆ ದೇವರು ಅವ್ರ ಹೃದಯ ನೋಡ್ತಾ ಇದ್ರಲ್ಲ ಅಂತ ನಮ್ಮ ಆಸಕ್ತಿ. ನಮಗೆ ಇಂಟ್ರೆಸ್ಟ್ ಏನಿದೆ? ದೇವ್ರು ಅವ್ರ ಹೃದಯ ನೋಡ್ತಾವ್ರ, ಪರೀಕ್ಷೆ ಮಾಡ್ತಾವ್ರ, ಏನು ಆಗೋದಲ್ಲ, ಅವ್ರಿಗೆ ಚೆನ್ನಾಗಿದ್ದಾರಲ್ಲ, ಆರಾಮಾಗಿದ್ದಾರಲ್ಲ ಅಂತ ನಾವು ದೇವ್ರನ್ನ ಗೈಡ್ ಮಾಡ್ತಾ ಇದೀವಿ. ದೇವ್ರೇ ಇಲ್ಲಿ ನೋಡು, ಸ್ಟಾಪ್ ಮಾಡಿ, ಆ ಕಡೆ ನೋಡಿ, ನಾನು ಕರೆಕ್ಟ್ ಇದ್ದೀನಿ, ನಾನು ಸರಿಯಾಗಿ ಮಾಡ್ತಾ ಇದ್ದೀನಿ, ನಾನು ವ್ಯವಹಾರದಲ್ಲಿ ಸರಿ ಇದೆ, ನಾನು ಆತ್ಮೀಯವಾಗಿದ್ದೀನಿ, ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ಬೈಬಲ್ ಸ್ಟಡಿ ಮಾಡ್ತಾ ಇದ್ದೀನಿ, ಐ ಆಮ್ ರೈಟ್ ವಿತ್ ಯು. ಆದರೆ ನಂಗೆ ಯಾಕೋ ಗೊತ್ತಾಗ್ತಲ್ಲ, ನೀವು ನಮ್ಮ ಪಕ್ಕದಲ್ಲಿರೋ ನೋಡ್ತಾ ಇಲ್ಲ, ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಅಥವಾ ನಿಮ್ಮ ದೃಷ್ಟಿಯಲ್ಲಿ ನಾನು ಒಬ್ಬನೇ ಕಾಣಿಸ್ಕೊಳ್ತಾ ಇದ್ದೀನಿ ಇಲ್ಲ. ಎಷ್ಟೇ ಜನ ಆದ್ರೂ ಕೂಡ ದೇವರು ಯಾರು ಹೃದಯ ನೋಡ್ತಾರೆ? ಇವತ್ತು ನನಗೋಸ್ಕರ
ದೇವರು ನಿಮ್ಮ ಹೃದಯ ನೋಡ್ತಾ ಇಲ್ಲ. ನನಗೋಸ್ಕರ ದೇವ್ರು ನನ್ನ ಹೃದಯ ನೋಡ್ತಾರೆ, ನಿಮಗೋಸ್ಕರ ದೇವರು ನಿಮ್ಮ ಹೃದಯ ನೋಡ್ತಾರೆ. ಚೆಕ್ ಯುವರ್ ಹಾರ್ಟ್. ನಿಮ್ಮ ಹೃದಯವನ್ನು ನೀವು ಪರೀಕ್ಷೆ ಮಾಡ್ತೀವಿ, ಹೇಗಿದೆ. ದೇವರು ಎಲ್ಲವನ್ನು ನೋಡ್ತಾರೆ. ನಿಮ್ಮ ಹಣದ ಸ್ಥಿತಿಗಳು, ನಿಮ್ಮ ಆರೋಗ್ಯದ ಸ್ಥಿತಿಗಳು, ನಿಮ್ಮ ಕೆಲಸದ ಸ್ಥಿತಿಗಳು, ನಿಮ್ಮ ಸಂಬಂಧದ ಸ್ಥಿತಿಗಳು ಎಲ್ಲವನ್ನು ನೋಡ್ತಾರೆ, ಎಲ್ಲವನ್ನ ಗಮನಿಸ್ತಾ ಇದ್ದಾರೆ. ನೀವು ಆಡುವಂಥ ಮಾತುಗಳು, ನೀವು ಕೇಳಿಸ್ಕೊಳ್ಳುವಂಥ ಮಾತುಗಳು, ನೀವು ಮಾಡುವಂಥ ವ್ಯವಹಾರಗಳು, ಈ ಸಿ ಎವ್ರಿಥಿಂಗ್, ಪ್ರತಿಯೊಂದನ್ನು ನೋಡುವವರಾಗಿದ್ದಾರೆ. ಅವರ ದೃಷ್ಟಿಗೆ ಯಾವ ಮುಚ್ಚುಮರೆ ಇಲ್ಲ. ನಮಗೆ ಒಬ್ರು ನೋಡ್ತಾವ್ರೆ, ಲೆಕ್ಕ ಬರಿತಾವ್ರೆ ಅಂತ ನಮಗೆ ಅರ್ಥ ಆಗ್ಬೇಕು. ಓಕೆ, ನಾವೇನಾಗ್ಬಿಟ್ಟಿದ್ವಿ ಅಂದ್ರೆ, ಇಲ್ಲಿ ಗದಗ ಸಭೆ ಆಗಲೇ ಯಾರೋ ವೆಲ್ಕಮ್ ಮೇಲೆ ಏನು ಹೇಳ್ತಾರೆ, ಚಿಕ್ಕದಿದೆ ಸಭೆ. ಯಾರು ವೆಲ್ಕಮ್ ಮಾಡಿದ್ವಿ, ಚಿಕ್ಕದಿದೆ. ಇಲ್ಲ, ಅವ್ರು ಹೇಳಿದ್ದು ಕರೆಕ್ಟೇ. ಒಂದಿತ್ತು ಚಿಕ್ಕದಿದ್ರು ದೇವರು ಬ್ಲೆಸ್ ಮಾಡ್ತಾನೆ. ಆ ಚಿಕ್ಕದಿದೆ ಅಂತ ಹಿಂಗೆ ಇರಬಾರ್ದು. ಎಷ್ಟೋ ವರ್ಷದಿಂದ ಹೇಳ್ತಾನೆ ಬರ್ತಾ ಇದ್ದೆ ನಾವು, ಚಿಕ್ಕದಿದೆ ಚಿಕ್ಕದಿದೆ ಚಿಕ್ಕದಿದೆ. ನೋ, ಇಟ್ ಇಸ್ ನಾಟ್ ರೈಟ್. ನಾವು ಬೆಳೀತಾ ಇಲ್ಲ ಅಂತ, ನಾವು ಸರಿಯಾಗಿ ನೋಡ್ತಾ ಇಲ್ಲ ಅಂತ. ದೇವ್ರು ಏನು ನೋಡ್ತಾ ಇದ್ದಾರೆ ಅದನ್ನು ನೋಡ್ತಾ ಇಲ್ಲ. ನಾವೆಲ್ಲರೂ ಕೂಡ ಗದಗ ಸಭೆಯಲ್ಲಿರುವ ಎಲ್ಲ ಡಿಸೈಪಲ್ಸ್, ಆಲ್ಮೋಸ್ಟ್ 99.9 ಎಲ್ಲ ಡಿಸೈಪಲ್ಸ್ ನಾವು ಹೇಗಿದ್ದೀವಿ ಅಂದರೆ, ವಿ ಆರ್ ಲಿವಿಂಗ್ ನ ವೆಲ್. ನಾವು ಬಾವಿಯಲ್ಲಿ ಜೀವಿಸ್ತಾ ಇದ್ದೀವಿ. ಅನ್ಕೊಂಡ್ಬಿಟ್ಟಿದ್ದೀವಿ ಇದೇ ಪ್ರಪಂಚ ಅಂತ. ಬಾವಿ ಹೊರಗಡೆ ಎಂಥ ದೊಡ್ಡ ಪ್ರಪಂಚ ಇದೆ ಅನ್ನುವಂಥ ಪರಿಜ್ಞಾನ ಕೂಡ ನಮಗಿಲ್ಲ. ಬಾವಿಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದೀವಿ, ಬಾವಿಯಲ್ಲಿ ಇರುವಂಥ ಜೀವನವನ್ನು ಆನಂದಿಸ್ತಾ ಇದ್ದೀವಿ. ನಾವು ದೇವರು ನಮಗೆ ಆ ಬಾವಿಯಲ್ಲಿ ಇರೋಕ್ಕೆ ಕರೆದಿಲ್ಲ. ಇಷ್ಟು ದಿವಸ ಇದ್ರಾ, ಓಕೆ ಅದೇ ದೊಡ್ಡದಿತ್ತು, ಇವಾಗ ಅನಿಸ್ತು, ದೇನ್ ಕಮ್ ಬ್ಯಾಕ್. ಇವಾಗ ಇನ್ನೊಂದು ಹಳ್ಳದಲ್ಲಿ ಬೀಳಬೇಕು, ಹಳ್ಳದಿಂದ ನದಿಗೆ, ನದಿಯಿಂದ ಕೆರೆಗೆ, ಸಮುದ್ರಕ್ಕೆ ಹೋಗ್ಬೇಕು. ಗ್ರೋ. ವೈ ಪೀಪಲ್ ಆರ್ ನಾಟ್ ಗ್ರೋಯಿಂಗ್? ಜನಗಳು ಯಾಕೆ ಬೆಳೀತಾ ಇಲ್ಲ? ಯಾಕೆ ನಾವು ಸಭೆಯಾಗಿ ನಾವು ಬೆಳೀತಾ ಇಲ್ಲ? ಜನಗಳು ಯಾಕೆ ಬೆಳೀತಾ ಅಂದರೆ, ಮಕ್ಕಳಲ್ಲಿ ಏನೋ ಪ್ರಾಬ್ಲಮ್ ಬರುತ್ತೆ ದೇಹದಲ್ಲಿ, ಯಾವುದೋ ಕೆಲಸ ಮಾಡ್ತಾ ಇರೋಂಗಿಲ್ಲ, ಅದಕ್ಕೆ ಬೆಳೀತಾ ಇರೋಂಗಿಲ್ಲ. ಅದಕ್ಕೆ ಅವರು ಆ ಸ್ಥಿತಿಗತಿಗಳನ್ನ ಹಂಗೆ ಇರ್ತಾರೆ. ಕೆಲವೊಂದು ಮಕ್ಕಳು ಬೆಳೆಯಂಗಿಲ್ಲ ಕೆಲವೊಂದು ವಿಷಯಗಳಲ್ಲಿ. ಯಾಕೆ? ಫಾಲ್ಟ್ ಇದೆ ಒಳಗಡೆ, ಏನೋ ಕೆಲಸ ಮಾಡಬೇಕಾಗಿತ್ತು, ಅದು ಮಾಡ್ತಾ ಇಲ್ಲ. ಓಕೆ, ಚರ್ಚ್ ಆಗಿ ಬೆಳೀತಾ ಇಲ್ಲ. ಯೋಚನೆ ಮಾಡಿ, ಯಾಕೆ ಚರ್ಚ್ ಬೆಳೆಯಿಲ್ಲ? ಎಲ್ಲಿ ಲಾಸ್ಟ್ ಟೈಮ್ ಗಲಾತೆ ಸಭೆಯಲ್ಲಿ ಓದಿದ್ವಿ, 5ನೇ ಅಧ್ಯಾಯದಲ್ಲಿ, ನಿಮ್ಮಲ್ಲಿ ಭೇದಗಳು ಹುಟ್ಟಬಾರದು. ಎಲ್ಲಿ ಸಭೆಯಲ್ಲಿ ಭೇದ ಭಾವಗಳಿರ್ತೋ ಆ ಸಭೆ ಬೆಳಂಗಿಲ್ಲ, ನಾಟ್ ಗ್ರೋ. ಬೈಬಲ್ನಲ್ಲಿ ಗಲಾತ್ಯದಲ್ಲಿ ಓದಿದ್ವಿ, ನೀವು ಒಬ್ರಿಗೊಬ್ರು ಕಚ್ಚಿ ಹರ್ಕೊಂಡು ನುಂಗುವವರಾಗಿದ್ದೀರಿ, ಎಚ್ಚರಿಕೆಯಿಂದ ಇರಿ. ಸಭೆ ಯಾವಾಗ ಕಚ್ಚಿ ಹರ್ಕೊಂಡು ಸ್ಟಾರ್ಟ್ ಮಾಡಿದ್ರು ಅದು ಬೆಳೆಯುವುದಿಲ್ಲ, ಇಟ್ ವಿಲ್ ನಾಟ್ ಗ್ರೋ. ಅಂದರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಸಮಸ್ಯೆಗಳು, ಸಹೋದರ ನಮ್ಮ ಜನಗಳ, ನಮ್ಮ ಸದಸ್ಯರ ಸಮಸ್ಯೆಗಳಿಂದ ಚರ್ಚ್ ಲೆವೆಲ್. You need to come. This is not my church. ಇದು ನನ್ನ ಸಭೆ ಅಲ್ಲ, ಇದು ನಮ್ಮ ಸಭೆ, ಇದು ಜೀಸಸ್ ಬಾಡಿ, ಇದು ಯೇಸುವಿನ ಶರೀರ. ನಾವೆಲ್ಲರೂ ಕೂಡ ಕ್ಷಮಿಸೋದ್ರಲ್ಲಿ, ಪ್ರೀತಿ ಮಾಡೋದ್ರಲ್ಲಿ ಬೆಳಿಬೇಕು. ಬಿಕಾಸ್ ಗಾಡ್ ಇಸ್ ವಾಚಿಂಗ್ ಯು. ನಾನಂತೀನಿ ಇಲ್ಲಿ ಎಲ್ಲರೂ ಕೂಡ ಸಾಯ್ತೀನಿ ಒಂದು ದಿವಸ. ಒನ್ ಡೇ ಡೈಯಿಂಗ್. ನಾವು ಸಾವಿಗೆ ಪ್ರಿಪೇರ್ ಆಗಬೇಕು. ಓಕೆ, ಸಾವು ಹಂಗೆ ಸಾಯಬಾರ್ದು. ಕೆಟ್ಟ ಪರಿಸ್ಥಿತಿಯಿಂದ, ಕೆಟ್ಟ ನೆನಪುಗಳಿಂದ ನಾವು ಸಾಯಬಾರ್ದು. ಒಳ್ಳೆ ನೆನಪು ಉಳ್ಳವರಾಗಿ ನಾವು ಹೋಗ್ಬೇಕು. ಓಕೆ, ಅದಾದ್ಮೇಲೆ ಸಭೆ ಯಾಕೆ ಬೆಳೆಯೋದಿಲ್ಲ? ನಾವೆಲ್ಲ ಬರ್ತೀವಿ, ವಿ ಡೋಂಟ್ ಥಿಂಕ್ ಅಬೌಟ್ ಚರ್ಚ್. ನಾವು ಸಭೆ ಬಗ್ಗೆ ಯೋಚನೆ ಮಾಡೋರಲ್ಲ. ನಾವೇನು ಯೋಚನೆ ಮಾಡೋರು? ನನ್ನ EMI ಹೆಂಗೆ ಕಟ್ಟಬೇಕು, ನನ್ನ ಮನೆ ರೇಷನ್ ಏನು ತರಬೇಕು, ಮನೆ ಬಾಡಿಗೆ ಹೆಂಗೆ ಕಟ್ಟಬೇಕು, ಅಂದರೆ ಇದೆಲ್ಲ ಯೋಚನೆ ಮಾಡ್ಬೇಕಂತ.
ಬರೀ ಇದೇ ಇದೆ, ಇದು ಬಿಟ್ಟರೆ ಏನಿಲ್ಲ. ನನ್ನ ಕೆಲಸ ಏನು ಮಾಡಬೇಕು, ಆ ಲೋನ್ ಹೆಂಗೆ ತೊಗೋಬೇಕು, ಈ ಲೋನ್ ಹೆಂಗೆ ಮಾಡ್ಕೋಬೇಕು, ಓಕೆ ಆ ಮನೆ ಹೆಂಗೆ ತೊಗೋಬೇಕು, ಇದು ಹೆಂಗೆ ಮಾಡಬೇಕು, ಅದು ವಿ ಆರ್ ಥಿಂಕಿಂಗ್ ಒನ್ಲಿ ಅಬೌಟ್ ದ ವರ್ಲ್ಡ್ಲಿ ಥಿಂಗ್ಸ್. ಪ್ರಪಂಚದಲ್ಲಿ ಏನು ಕಟ್ಟಬೇಕೋ ಅದಕ್ಕೆ ಮಾತ್ರ ನಾವು ಯೋಚನೆ ಮಾಡೋರಾಗಿದ್ರೆ ಸಭೆ ಬೆಳೆಯುವುದಿಲ್ಲ. ಸಭೆ ಹೆಂಗೆ ಬೆಳೆಯುತ್ತೆ? ಯಾವಾಗ ನಾವು ಸಭೆ ಬಗ್ಗೆ ಯೋಚನೆ ಮಾಡ್ತೀವಿ. ಇಲ್ಲಿರೋರು ಪ್ರತಿಯೊಬ್ಬರು ಕೂಡ ಬರಬೇಕು. ಸಂಡೇ ವೆನ್ಸ್ಡೇ ಬರ್ತೀವಿ ಅಂತಂದರೆ, ಫ್ರೈಡೇ ಬರ್ತಾ ಇದ್ದೀವಿ, ವೆನ್ ಯು ಕಮ್ ಟು ದ ಚರ್ಚ್, ನಾವು ಸಭೆಗೆ ಬರ್ತಾ ಇದ್ದೀವಿ ಅಂದರೆ ನಾವೆಷ್ಟು ನೀಟಾಗಿ ಡ್ರೆಸ್ ಹಾಕ್ಕೊಂಡಿದ್ದೀವಿ, ಎಷ್ಟು ನೀಟಾಗಿ ರೆಡಿಯಾಗಿ ಬಂದಿದ್ದೀವಿ, ಎಷ್ಟು ಚೆನ್ನಾಗಿ ನಾನು ಬೆಳಿಗ್ಗೆ ಪ್ರೇಯರ್ ಮಾಡ್ತೀನಿ, ಬೈಬಲ್ ಸ್ಟಡಿ ಮಾಡ್ತೀನಿ. ಅದು ಅಲ್ಲದೆ ನಮ್ಮ ಕೈಯಲ್ಲಿ ಒಬ್ಬರನ್ನ ಕರ್ಕೊಂಡು ಬರಬೇಕು. ವಿ ನೀಡ್ ಟು ಬ್ರಿಂಗ್. ಯಾವಾಗಲೂ ಒಬ್ಬರೇ ಬರ್ತೀರಿ, ಯು ನೀಡ್ ಟು ಫೀಲ್ ಗಿಲ್ಟ್. ಇವತ್ತಾಗ ಕರ್ಕೊಂಡು ಬಂದಿರಿ. ಮಂಡೇ ಟು ಸಾಟರ್ಡೆ ಯು ಹ್ಯಾವ್ ಟೈಮ್ ಟು ಬ್ರಿಂಗ್ ಒನ್ ಫ್ರೆಂಡ್. ಒಬ್ಬರೇ ಬರುವಾಗ ಯು ನೀಡ್ ಟು ಫೀಲ್ ಗಿಲ್ಟ್. ಆಲ್ವೇಸ್ ಮೇಕ್ ಶೂರ್ ದ ಚರ್ಚ್ ಯಾವುದು ಬೆಳವಣಿಗೆ ಬೆಳೆಯುತ್ತೆ ಅಂದರೆ ನಿಮ್ಮಲ್ಲಿ ಮೋಟಿವೇಶನ್ ಇರಬೇಕು. ಏನಾದರೂ ಮಾಡಿ ನಾವು ನಮ್ಮ ನಂಬಿಕೆಯನ್ನು ಶೇರ್ ಮಾಡಬೇಕು. ದೇವರು ಅಷ್ಟು ನಮ್ಮನ್ನು ಸಾಮರ್ಥ್ಯವುಳ್ಳವರಾಗಿ ನಮ್ಮನ್ನು ಬೆಳೆಸಿಲ್ಲ, ಮತ್ತು ಈ ಸಭೆಯಲ್ಲಿ ನಮಗೆ ಇಟ್ಟಿಲ್ಲ. ಯೋಚನೆ ಮಾಡಿ ನೋಡಿ, ನೀವೆಲ್ಲವನ್ನ ಮಾಡ್ತಾ ಇದ್ದೀರ. ಯಾರೆಲ್ಲ ವಾರದ ಬಡ್ಡಿ ಕಟ್ತಾ ಇದ್ದೀರಿ, ಏನಾದರೂ ಮಾಡಿ ವಾರದ ಬಡ್ಡಿ ಕಟ್ತಾ ಇದ್ದೀರ. ಕಟ್ಟಿದ್ರೆ ಅಲ್ವಾ ಏನಾಗಲಿ, ಯು ವಿಲ್ ಡೂ ದಟ್. ಅದನ್ನು ಮಾಡ್ತೀವಿ ನಾವು. ಹೋಗ್ಲಿ ಇಲ್ಲ, ಇವತ್ತು ಒಬ್ಬರ ಕಡೆ ಇಸ್ಕೊಂಡಂದ್ರೂ ನಾವು ತುಂಬ್ತೀವಿ. ವಿ ವಿಲ್ ಡೂ ದಟ್. ನಾವು ಅದು ಮಾಡ್ತೀವಿ ಅಲ್ವಾ. ಎಲ್ಲ ವಾರದ ಬಡ್ಡಿ ಕಟ್ತಾ ಇದ್ರಿ, ನಿಮ್ಗೆಲ್ಲ ಗೊತ್ತಿದೆ. ನೀವೆಷ್ಟು ಸೀರಿಯಸ್ ಆಗಿದ್ದೀರಿ. ಒಂದು ಮಂಗಳವಾರ ಬಂದ್ರಿ, ನಾನು ತುಂಬಬೇಕು, ನಾನು ಹೋಗ್ಬೇಕು. ಈ ಬುಧವಾರದಿಂದ ಮಂಗಳವಾರ ಅದೇ ತಲೆ ಇರುತ್ತೆ. ಮುಂದಿನ ವಾರ ಮಂಗಳವಾರ, ಇವತ್ತು 1ನೇ ತಾರೀಕು ನನ್ನ ತಲೆ ಬರ್ತಾ ಇದೆ. 4ನೇ ತಾರೀಕು ಏಮ್ ಆಗುತ್ತೆ, ಅಷ್ಟು ಹೋಗುತ್ತೆ. 5ನೇ ತಾರೀಕು ಏಮ್ ಆಗುತ್ತೆ. ಐ ಆಮ್ ಪ್ರಿಪೇರ್ಡ್. ಇವಾಗಲೂ ಪ್ರಿಪೇರ್ ಆಗ್ತಾ ಇದೆ. ಓಕೆ, 4ನೇ ತಾರೀಕು ಒಂದು EMI, 5ನೇ ತಾರೀಕು ಒಂದು EMI ಸೆಟ್ ಮಾಡಿ ಇಡಬೇಕು. ಇಲ್ಲಾಂದರೆ 500 ರೂಪಾಯಿ ದಂಡ ಆಗ್ತದೆ. ಐ ಆಮ್ ಪ್ರಿಪೇರ್ಡ್. ಐ ನೆವರ್ ಫೇಲ್ ಮೈ EMIs. ನಾನು ಯಾವಾಗ ಕೂಡ ಒಂದು EMI ಕೂಡ ತಪ್ಸಂಗಿಲ್ಲ, ಪೇ ಮಾಡ್ತೀನಿ. ಅದಕ್ಕೆ ಕ್ರೆಡಿಟ್ ಕಾರ್ಡ್ದವರು, ಬ್ಯಾಂಕ್ದವರೆಲ್ಲ ಫೋನ್ ಮಾಡಿ ಅದಕ್ಕೆ ನಿಮ್ಮದು ಏನು ತುಂಬ್ತಾ ಇದ್ರಿ, ತುಂಬ ಚೆನ್ನಾಗಿ ತುಂಬ ಆಗ್ತೀರಿ, ಬೇಕಾಗಿಲ್ಲ ನನಗೆ. ನಾನು ಯಾಕೆ ಚೆನ್ನಾಗಿ ತುಂಬ್ತಾ ಇದ್ದೀನಿ ಅಂದರೆ ಸಾಲದ ಹೊರಗಡೆ ಬರೋಕ್ಕೆ ತುಂಬ ಆಗ್ತೀನಿ, ಸಾಲ ಮಾಡೋಕ್ಕಂತಲ್ಲ. ಅದಂತ ಅದನ್ನು ನಾವು ಇಲ್ಲಿ ಆಗ್ತಾ ಇಲ್ಲ ಅಷ್ಟೇ. ಆ EMI ತ ನಾವು ಇಲ್ಲಿ ಯೋಚನೆ ಮಾಡ್ತಾಯಿಲ್ಲ. ಒಂದು EMI ಬಂತು, ಸಂಡೇ EMI ತುಂಬಬೇಕು. ನಾವು ಒಬ್ಬರು ಕರ್ಕೊಂಡ್ಬರ್ದೆ ಒಂದು EMI. ಆ ಛಲ ನಿಮಗೆ ಬಂದರೆ ನಿಮ್ಮನ್ನು ನಿಂದಿರಿಸೋರು ಯಾರಿಲ್ಲ. ಅದಕ್ಕಾಗಿ ನೀವು ಹೇಗೆ ನೋಡ್ತಾ ಇದ್ದೀರಿ ಸಭೆನ, ನೋಡುವ ಕಣ್ಣುಗಳು, ನಿಮ್ದು ನೋಡುವ ಕಣ್ಣುಗಳು ಹೇಗಿದೆ, ನೀವು ಸಭೆನ ಹೇಗೆ ನೋಡ್ತಾ ಇದ್ದೀರಿ? ಯು ಆರ್ ದ ನಾವು ಯಾರಂದ್ರೆ ನಾವು ಡಿಪಾಸಿಟ್ ಇನ್ವೆಸ್ಟ್ ಮಾಡುವವರು. ಯಾರೆಲ್ಲ ಶೇರ್ ಮಾರ್ಕೆಟಲ್ಲಿ ಇದ್ದೀರಿ ಗೊತ್ತಿಲ್ಲ. ಸಮ್ ಪೀಪಲ್ ಆರ್ ದೇರ್. ಇಲ್ಲಿ ಎಲ್ಲ ಕೆಲವು ಜನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾಕೆ ಇನ್ವೆಸ್ಟ್ ಮಾಡಿದ್ವಿ? ಅದು ಬೆಳಿಬೇಕು ಅಂತ. ಹಾಗೆ ಒಂದು ಆತ್ಮವನ್ನು ನೀವು ಕರ್ಕೊಂಡು ಬಂದರೆ, ಇವರು ಇನ್ವೆಸ್ಟಿಂಗ್ ಸಮಥಿಂಗ್ ಇನ್ ದ ಚರ್ಚ್, ಅದು ಬೆಳೆಯುತ್ತೆ, ಎಷ್ಟೋ ಅದ್ಭುತವಾಗಿ ಬೆಳೆಯುತ್ತೆ. ಏನು ದೇವರು ನನಗೆ ನನ್ನ ಆತ್ಮವನ್ನು ಇಲ್ಲಿ ಡಿಪಾಸಿಟ್ ಮಾಡಿದರು. ನನ್ನ ಮನಸ್ಸು ಅಂದ್ಕೊಂಡಿಲ್ಲ ಚರ್ಚ್ ಲೀಡ್ ಮಾಡ್ತೀನಿ. ಬಟ್ ಐ ಹ್ಯಾಡ್ ಎ ಡಿಸೈರ್. ಒಂದು ಕನಸಿದ್ದು ಚರ್ಚ್ ಲೀಡ್ ಮಾಡಬೇಕು ಅಂತ. ಬಟ್ ಸಿಗುತ್ತೆ ಗೊತ್ತಿದ್ದಿಲ್ಲ, ಅದು ಅನಿಸಿರಲಿಲ್ಲ. ಯಾಕಂದರೆ ಐ ಆಮ್ ನಾಟ್ ಗುಡ್ ಇನ್ ಎಜುಕೇಷನ್. ಒಳ್ಳೆ ಜ್ಞಾನ ಇದೆ ನನಗೆ, ಎಜುಕೇಟೆಡ್ ಆಗಿದ್ದೀನಿ, ಇಲ್ಲ. ಎಲ್ಲ ಬರ್ತಾ ಇಲ್ಲ. ಜನರಲ್ ನಾಲೆಜ್ ಇದೆ, ಅದು ಇಲ್ಲ. ಪೊಲಿಟಿಷಿಯನ್ ನಾಲೆಜ್ ಇದೆ, ಅದೂ ಇಲ್ಲ. ಜನರ ಜೊತೆ ಧೈರ್ಯ ಮಾಡೋದ, ಅದೂ ಇಲ್ಲ. ಇದೆಲ್ಲ ಗೊತ್ತಿದೆ, ಇಲ್ಲ ಇದೆಲ್ಲ ಅಂಥವ್ರಿಗೆ. ಬಟ್ ಗಾಡ್ ಅವಾಗ ಡಿಪಾಸಿಟ್ ಮಾಡಿದ್ರು. ಇವಾಗ ಅದು ಇಂಟ್ರೆಸ್ಟ್ ಆಗಿ ಕದರ್ ಸಭೆ ನೋಡ್ಕೊಳ್ತಾ ಇದ್ದೀನಿ. ಶಾಲಿನಿ ಡಿಪಾಸಿಟ್ ಮಾಡಿದ್ರು, SOM ಹೋದ್ರು. ಶಿ ಡಿಡ್ ಅಮೇಝಿಂಗ್ ಜಾಬ್. ಎಷ್ಟು ಅದ್ಭುತವಾಗಿ ಅವಳು ಕೆಲಸ ಮಾಡಿದ್ರು, ದೇವ್ರ ಸೇವೆ ಮಾಡಿದ್ರು.
ಸಂಜನಾ, ಮಧು ಡಿಪಾಸಿಟ್ ಮಾಡಿದ್ರು. ಇವಾಗ ನೆಕ್ಸ್ಟ್ ಹೊಸ ಚರ್ಚ್ ಪ್ಲಾಂಟ್ ಮಾಡೋಕ್ಕೆ ಅವ್ರು ಪ್ರಿಪೇರ್ ಆಗ್ತಾರೆ. ಇಬ್ರು 2 ಸೋಲ್ ಹೋಗ್ತಾ ಇದೆ ಗದಗಿಂದ. ರಾಜೇಶ್ವರಿ, ಸರಳಾ, ರವಿ ಡಿಪಾಸಿಟ್ ಮಾಡಿದ್ರು ಗದಗ ಸಭೆಯಲ್ಲಿ. ಅವ್ರು ಕಲಬುರಗಿ ಚರ್ಚ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿಯವರು 3 ಜನ. ಯಾವುದು ಕೂಡ ವೇಸ್ಟ್ ಆಗಂಗಿಲ್ಲ. ನಾವು ಕರ್ಕೊಂಡ್ಬರ್ತಾ ಇದ್ವಿ. ನಾವು ನೋಡ್ತಾ ಇಲ್ಲ ಸರಿಯಾಗಿ. ನೆಕ್ಸ್ಟ್ EMI ನಿಮ್ಮದು ನೆಕ್ಸ್ಟ್ ಸಂಡೇ ಇದೆ. ಎಷ್ಟು EMI ಕಟ್ಟಬೇಕು? 1 ಸೋಲ್. ನಾವಿಬ್ರು ಗಂಡ ಇರ್ತೀವಿ ಸರಿನಾ? ಇಲ್ಲ, ನೀವು ಒಬ್ಬರೇ 1 ಸೋಲ್. ಬ್ರೈನ್ ಏನು ನೋಡ್ತಾ ಇದ್ದೀವಿ ನಾವು ಅದನ್ನೇ ಗಳಿಸ್ತೀವಿ. ಓಕೆ, ವಿಲ್ ಸಿ ಇನ್ ದ ಪಿಕ್ಚರ್. 2ನೇ ಪೂರ್ವಕಾಲ ವೃತ್ತಾಂತ 16:9. ಯೆಹೋವನು ಭೂಲೋಕದ ಎಲ್ಲಾ ಕಡೆಯಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರನ್ನು ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ. ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನನಾಗಿ ನಡೆದುಕೊಂಡಿದ್ದೇ. ಏನಂತೆ ದೇವ್ರು ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ ದೇವರು? ಎಲ್ಲಾ ಕಡೆಗೆ ದೃಷ್ಟಿಯನ್ನು ಇಟ್ಟು ಎಲ್ಲರನ್ನು ನೋಡ್ತಾವೆ. ಹಿ ಈಸ್ ವಾಚಿಂಗ್. ದೇವರು ಇವತ್ತು ಬಹಳ ಹ್ಯಾಪಿ ಆಗಿದ್ದಾರೆ. ನಮ್ಮ ಹಾಡುಗಳು ಕೇಳ್ಬಿಟ್ಟು, ನಮ್ಮ ವೆಲ್ಕಮ್ ಕೇಳ್ಬಿಟ್ಟು, ಸಭೆ ಸಣ್ಣದಿದ್ರು ಕೂಡ ಬಿಟ್ಟು ಬಿಡದೆ ಎಲ್ಲರೂ ಬಂದು ದೇವರ ವಾಕ್ಯವನ್ನು ಕೇಳ್ತಾರೆ. ಇಸ್ ಸೋ ಹ್ಯಾಪಿ. ಈಸ್ ಗ್ಲೋರಿಫೈಡ್. ಅವ್ರಿಗೆ ಮಹಿಮೆ ಆಗಿದೆ. ಬಟ್ ಒಂದು ಸೈಡ್ ಅಷ್ಟೆ. ಇನ್ನೊಂದು ಸೈಡ್ ಅವ್ರು ಏನು ನೋಡ್ತಾ ಇದ್ದಾರೆ, ಅವ್ರು ಇಡೀ ಗದಗಲ್ಲಿ ಬರೀ ನಮ್ಮನ್ನಷ್ಟೇ ನೋಡ್ತಿದಾರ? ಎಲ್ಲರನ್ನೂ ನೋಡ್ತಾರೆ. ಎಲ್ಲರೂ ಕೂಡ ಬರ್ಬೇಕಂತ ಅವ್ರ ಆಸೆ. ಈ ವಾರದಲ್ಲಿ ಎಷ್ಟೋ ಜನ ನಿಮ್ಗೆ ಭೇಟಿಯಾಗಿದ್ದಾರೆ ಅಲ್ವಾ? ಅವ್ರು ಯಾಕೆ ಭೇಟಿಯಾಗಿದ್ದಾರೆ ಅಂದ್ರೆ ದೇವರು ಅವ್ರನ್ನ ನಿಮ್ಮ ಹತ್ರ ಕಳಿಸಿದ್ದು, ನೀವು ನನ್ನ ಹತ್ರ ಕರ್ಕೊಂಡ್ಬನ್ನಿ ಅಂತ. ಹಲೋ, ನಿಮ್ಮ ಹತ್ರ ಕರ್ಕೊಂಡ್ಬರ್ಬೇಕು. ಈ ವಾಚ್ ಅವ್ರೆಲ್ಲವನ್ನ ನೋಡ್ತಾವ್ರು. ಈ ಮೀಟಿಂಗ್ ಆದ ತಕ್ಷಣ ನಿಮ್ಮ ಯಾರಾದ್ರೂ ಹೊಸ ಜನಗಳು ಭೇಟಿ ಆದ್ರೆ, ಹೊಸ ಜನಗಳು ಬರ್ತಾ ಇದ್ರೆ ನಿಮ್ಮ ಲೈಫಲ್ಲಿ, ಅಥವಾ ಹಳೆ ಜನಗಳು ಪದೇ ಪದೇ ನಿಮ್ಮ ಲೈಫಲ್ಲಿ ಬರ್ತಾ ಇದ್ರೆ, ಒಂದೇ ಕಂಡೀಷನ್ ದೇವ್ರದು, ನಿಮ್ಮನ್ನು ಭೇಟಿ ಮಾಡ್ತಿರೋದು ಅವ್ರನ್ನ ನೀವು ನನ್ನ ಕಡೆ ಕರ್ಕೊಂಡ್ಬನ್ನಿ. ಗಾಡ್ ವರ್ಕ್ಸ್ ಲೈಕ್ ದಟ್. ದೇವರು ಅದೇ ಥರ ಕೆಲಸ ಮಾಡಿ, ದೇವ್ರು ತನ್ನಂತೆ ಎಲ್ಲರೂ ಪ್ರತ್ಯಕ್ಷ ಮಾಡೋದು. ವಿ ನೀಡ್ ಟು ವರ್ಕ್. ವೆನ್ ವಿ ವರ್ಕ್ ವಿಲ್ ಟೇಕ್ ಕೇರ್ ಆಫ್ ದ ಫ್ಲಾಕ್ಸ್. ಅಂದರೆ ನಾವು ಕುರಿಗಳನ್ನ ನೋಡೋಕ್ಕಾಗಲ್ಲ. ನಾವು ಕೆಲಸ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಕುರಿಗಳನ್ನ ನೋಡೋದಿಲ್ಲ. ಯಾರು ಇವಾದ ಮಾಡ್ತೀರಾ? ಯಾರು ಸಂಡೇ ನೀವು ಒಂದು ಆತ್ಮವನ್ನು ಕರ್ಕೊಂಡ್ಬರೋಕ್ಕೆ ನೀವು ಬಹಳ ಆತುರವಾಗಿದ್ದೀರಾ? ನೀವೇ ನೋಡ್ಕೊಳ್ಳೋಕ್ಕೆ ಮುಂದೆ ಬರ್ತೀರಾ? ನೀವು ನೋಡ್ಕೊಳ್ಳುವಂಥ ಮನಸ್ಸು ನಿಮ್ಗೆ ಬರುತ್ತೆ. ನಮ್ಗೆ ಯಾಕೆ ನೋಡ್ಕೊಳ್ಳೋ ಮನಸ್ಸು ಬರ್ತಾ ಇಲ್ಲ? ಬಿಕಾಸ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇವಾಂಜಲಿಸಮ್. ದೇವ್ರು ಏನು ನೋಡ್ತಾ ಇದ್ದಾರೆ ಅದನ್ನು ನೋಡ್ತಾರೆ. ದೇವರೆಲ್ಲ ನೋಡ್ತಾರೆ, ಎಲ್ಲ ಪರೀಕ್ಷೆ ಮಾಡ್ತಾರೆ. ಪ್ರತಿಯೊಬ್ಬರು ಹೃದಯನ ಪರೀಕ್ಷೆ ಮಾಡ್ತಾ ಇದ್ದೀವಿ. ನಾವು ಎಷ್ಟೋ ಜನ ಕರ್ಕೊಂಡ್ಬರ್ದ ಬಿಟ್ಟಿದ್ದೀವಿ. ಬಟ್ ಗಾಡ್ ಸ್ಟಿಲ್ ಹ್ಯಾವ್ ಹೋಪ್ ಆನ್ ಹಿಮ್. ದೇವರಿಗೆ ಇನ್ನೂ ನಮ್ಮ ಮೇಲೆ ವಿಶ್ವಾಸ ಇದೆ. ಇವಾಗ ಕೂಡ ಬದಲಾವಣೆ. ಸೆಪ್ಟೆಂಬರ್ ಮಂತ್ ಕ್ಯಾನ್ ಐ ಚೇಂಜ್ ದ ಗದಗ ಹಿಸ್ಟ್ರಿ. ಬಟ್ ಇದು ನೀವು ವಾರ EMI ತುಂಬುವಂಥ ಸೀರಿಯಸ್ನೆಸ್ ನಿಮ್ಮಲ್ಲಿ ಇರುವುದಾದರೆ ಮಾತ್ರ. ನಾವು ದೇವ್ರು ಯಾವಾಗಲೂ ಕೂಡ ಪ್ರತಿಯೊಬ್ಬರು ಕೂಡ ಅವ್ರೇನು ನೋಡ್ತಾರೆ ಅದೇ ನೋಡಕ್ಕೆ ಬಯಸ್ತಾರೆ. ನಾವು ಅದನ್ನೇ ನೋಡ್ಬೇಕು. ಯಾಕಂದ್ರೆ ದೇವ್ರು ಹೇಳಿದ್ದಾರೆ, ನೀವು ನನ್ನ ಕಾರ್ಯಗಳು ಮಾಡಿ, ನಿಮ್ಗೇನೆಲ್ಲ ಬೇಕಾದ್ರೆ ನಾನು ನಿಮ್ಗೆ ಕೊಡ್ತೇನೆ. ನನ್ನ ಕಾರ್ಯಗಳು ನೀವು ಮಾಡಬೇಕು. ಮತ್ತೆ ಅದೆಲ್ಲ ಓದಿದಲ್ಲ. ಓಕೆ, ನಾವು ಇನ್ನೊಂದು ಹೇಳ್ತಾರೆ ಯೇಸು ಕ್ರಿಸ್ತರು ಏನಂತ. ಆಗ ಯೇಸು, ಮತ್ತಾಯ 28:18-20, ಆಗ ಯೇಸು ಹತ್ತಿರಕ್ಕೆ ಬಂದು
ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಯಾರು ಹೇಳಿದ್ರು? ಯೇಸು ಹೇಳಿದ್ರು, ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿ ನೋಡಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತಾರೆ. ನಾಟ್ ಓನ್ಲಿ ವೆನೆಸ್ಡೇ, ಫ್ರೈಡೇ, ಸಂಡೇ. ಇಲ್ಲಿ ಬಂದಾಗ ಅಷ್ಟೇ ಇರಲ್ಲ ಅವರು. ಎವ್ರಿ ಡೇ, ಎವ್ರಿ ಟೈಮ್, ಎಲ್ಲ ಸಮಯದಲ್ಲಿ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರು ಹೇಳ್ತೇನೆಂದ್ರೆ, ಹೊರಟು ಹೋಗಿರಿ, ಎಲ್ಲಾ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ. ಇದು ಬಾಯಿಟ್ಟಿದೆಯಲ್ಲ, ನಮಗೆ ಬಹಳ ಜನ ಬಾಯಿಟ್ಟಿದೆ. ಗುಡ್, ಬಟ್ ವಿ ನೀಡ್ ಟು ಪ್ರಾಕ್ಟೀಸ್ ದಟ್. ಅವ್ರ ಕಮಾಂಡ್ಮೆಂಟ್ ಇದು. ನಾವು ಹೋಗಿ ಶಿಷ್ಯರನ್ನಾಗಿ ಮಾಡಬೇಕು. ಯಾಕಂದ್ರೆ ದೇವ್ರ ದೃಷ್ಟಿ ಹಂಗೆ ಇದೆ, ದೇವ್ರ ದೃಷ್ಟಿ ಕೂಡ ಹಂಗಿದೆ. ಗೋ ಅಂಡ್ ಮೇಕ್ ಡಿಸೈಪಲ್ಸ್. ನಾವು ಡಿಸೈಪಲ್ ಆಗಿದ್ದೆ, ನಾವು ಇನ್ನೊಬ್ಬರನ್ನ ಡಿಸೈಪಲ್ ಮಾಡೋದು. ಟು ಮೇಕ್ ಡಿಸೈಪಲ್ಸ್. ಅದು ಬಿಟ್ಬಿಟ್ಟು ನಾವು ಪ್ರಪಂಚಕವಾಗಿ ನಡ್ಕೊಳ್ಳೋಕ್ಕೆ ಬಂದಿಲ್ಲ. ಟು ಬಿಕಮ್ ಸ್ಪಿರಿಚುವಲ್. ನಾವು ಆತ್ಮೀಯವಾಗಿ ಬೆಳಿಬೇಕು. ಎವ್ರಿಬಡಿ ಆರ್ ಅಕೌಂಟಬಲ್. ಪ್ರತಿಯೊಬ್ಬರಿಗೂ ಅಕೌಂಟ್ ಕೇಳ್ತಾರೆ ದೇವರು. ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟಿದ್ದೆ ಕೇಳಂಗಲ್ಲ. ಎಷ್ಟು ನನ್ನ ಸಭೆಯಲ್ಲಿ ಡಿಪಾಸಿಟ್ ಮಾಡಿದಿ. ಹಾಗೇನೆ ಸಭೆಯಲ್ಲಿ, ಚರ್ಚಲ್ಲಿ ನಾವು ಏನೇ ಮಾಡಿದ್ರೆ ನಮ್ಮ ಮಿನಿಮಮ್ ಬ್ಯಾಲೆನ್ಸ್ ನಾವು ಚರ್ಚಲ್ಲಿ ಇಲ್ಲ ಅಂದ್ರೆ ದೇವರು ಅವಾಗ ಕಟ್ ಮಾಡ್ತಾ ಇರ್ತಾರೆ ನಮ್ಮ ಆತ್ಮೀಯ ಜೀವನದಲ್ಲಿ ಇರುವಂಥ ವಿಷಯಗಳನ್ನ. ವಿ ವಿಲ್ ಡಲ್. ನಾವು ಡಲ್ ಆಗ್ಬಿಡ್ತೀವಿ. ನಾವೆಲ್ಲರೂ ಕೂಡ ಕೇಪಬಲ್ ಆಗಿದ್ದೀವಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಷ್ಟು ಮಟ್ಟಿಗೆ. ನಾವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೇಕು. ಏನಂದ್ರೆ ಎವ್ರಿ ವೀಕ್ ಒನ್ ಸೋಲ್. ಮತ್ತೆ 18 ಏನು ಹೇಳ್ತಾರೆ, ಹೊರಟು ಹೋಗಿ ಎಲ್ಲ ಗದಗ್ ನಗರದಲ್ಲಿ ಹೋಗಿ, ಇದು ಗದಗಿದು ಏನಿದು ಗದಗ್ ನಾವೆಲ್ಲ ಹೇಳಿದ್ವಿ ಇಲ್ಲಿದ್ದೀವಿ ಅಲ್ವಾ. ಅದು ನಾವು ಇನ್ನೂ ನರೇಗಲ್ ಹೋಗಿಲ್ಲ, ರೋಡ್ ಹೋಗಿಲ್ಲ, ಮುಂಡ್ರಿಗೆ ಹೋಗಿಲ್ಲ, ಶಿರಟ್ಟಿಗೆ ಹೋಗಿಲ್ಲ. ಕೆಲವೊಬ್ಬರಿಗೆ ಅದು ಏನಂತಾನೆ ಗೊತ್ತಿಲ್ಲ. ಅದು ಊರು ಯಾವ ಊರು ಅಂತ ಗೊತ್ತಿಲ್ಲ ಕೆಲವೊಬ್ರು. ಇವ್ರು ಕೂಡ ಅದಾಗಂದ್ರೆ ಗದಗಲೆ ಅಂತ ಗೊತ್ತಿಲ್ಲ. ರೋಡ್ ಕೂಡ ಸಂಬಂಧಪಡುತ್ತೆ ಮುಂಡ್ರಿಗೆ, ಶಿರಟ್ಟಿ, ನರೇಗಲ್. ನಮ್ಮ ದೃಷ್ಟಿಕೋನ ಅಲ್ಲೇ ಹೋಗ್ಬೇಕು. ಇಲ್ಲಿರೋರು ದೇವರು ಏನಾದ್ರು ಪ್ರೇರೇಪಣೆ ಮಾಡಿದ್ರೆ ನರೇಗಲ್ದಲ್ಲಿ ಒಂದು ಆತ್ಮವನ್ನು ಹುಡುಕಿರಿ, ರೋಡ್ನಲ್ಲಿ ಆತ್ಮಗಳನ್ನ ಹುಡುಕ್ರಿ, ಶಿರಟ್ಟಿಯಲ್ಲಿ, ಮುಂಡ್ರಿಗೆಲ್ಲಿ ಟು ಸರ್ಚ್ ಫಾರ್ ದ ಸೋಲ್ಸ್, ದೋಸ್ ಹೂ ವಾಂಟ್ ಟು ಸರ್ವ್ ಗಾಡ್. ಎಲ್ಲೆಲ್ಲ ಹೋಗ್ತಾರೆ ಊರಿಗೆ, ಮಂಜುನಾಥ್ ಹೋಗ್ತಾರೆ, ಇವ್ರು ಹೋಗ್ತಾರೆ, ಅವಾಗ ಎಲ್ಲೆಲ್ಲೋ ಕೆಲವು ಜನ ಹೋಗ್ತಾ ಇರ್ತಾರೆ, ಅಡ್ಡಾಡ್ತಾ ಇರ್ತೀರ. ನೆವರ್ ಮಿಸ್ ದ ಆಪರ್ಚುನಿಟಿ. ಬರ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಅಪೊಸ್ತಲರಲ್ಲಿ 1:4-8 ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸದೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆಪಟ್ಟರು. ಕೂಡಿ ಬಂದವರು ಆತನನ್ನು, ಸ್ವಾಮಿ, ನೀನು ಇದೇ ಕಾಲದಲ್ಲಿ ಇಸ್ರಾಯೇಲ್ ಜನರಿಗೆ ರಾಜ್ಯವನ್ನು ತೆರಿಗೆ ಸ್ಥಾಪಿಸಿಕೊಡುವೆಯೋ ಎಂದು ಕೇಳಲು ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲವನ್ನು, ಸಮಯವನ್ನು ತಿಳಿದುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಗಳಲ್ಲಿಯೂ ನನಗೆ ಸಾಕ್ಷಿಗಳಾಗಿ ಇರಬೇಕು ಅಂದನು. ಯೇಸು ಏನಾದ್ರು ಗೊತ್ತಾ ಅವ್ರಿಗೆ? ಶಿಷ್ಯರನ್ನ ಎಲ್ಲ ಸೇರಿಸ್ಬಿಟ್ಟು ವೇಟ್ ಮಾಡಿ ಏನಂದ್ರು? ಎಷ್ಟು ಜನ ಇದ್ರು? ಬರೀ 12 ಜನಕ್ಕೆ ಹೇಳಿದ್ರು ಅವರು. ಏನಂತ?
ವೇಟ್ ಮಾಡಿ. ಎಲ್ಲಿ ಮಟ್ಟ ವೇಟ್ ಮಾಡಬೇಕು? ಒಂದು ಟೈಮ್ ಬರುತ್ತೆ, ದೇವ್ರು ಹೇಳ್ತಾರೆ ಆ ಟೈಮ್ ಮಟ್ಟ ವೇಟ್ ಮಾಡಿ. ಇಲ್ಲೇ ಎಲ್ಲಿ? ಯೆರೂಸಲೇಮ್ ಮನೇಲಿ ವೇಟ್ ಮಾಡಿಬಿಟ್ಟು ಏನು ಮಾಡಬೇಕು? ಒಬ್ಬೆ ಆಗಿ ಕಾಯ್ಕೊಂಡು ನಿಲ್ಲಿ. ಅವಾಗ ಪವಿತ್ರಾತ್ಮ ಸ್ಥಾನ ಆಗುತ್ತೆ ನಿಮ್ಗೆ. ದಾನಿಗಳಾದ ಆಹ್ವಾನ ನಿಮ್ಗೆ ಏನು ಮಾಡಿದ್ರು? ನೀರು ಸ್ನಾನ ಮಾಡಿಸ್ಕೊಂಡಿದ್ರು. ಆದರೆ ಇನ್ನೂ ಸ್ವಲ್ಪ ದಿವಸದಲ್ಲಿ ಪವಿತ್ರಾತ್ಮ ಸ್ಥಾನ ಆಗುತ್ತೆ. ಇದು ಅವಾಗ ಆ ಶಿಷ್ಯರು ಏನು ಮಾಡ್ತಾರೆ ಅಂದರೆ, ಓಕೆ ಅದು ಹೇಳಿ, ಯಾವ ಟೈಮಲ್ಲಿ, ಯಾವ ಟೈಮಲ್ಲಿ, ಏನು ಹೇಳಿ, ಏನು, ಅದೆಲ್ಲ ನಿಮ್ಗೆ ಇಲ್ಲ, ನಿಮ್ಮ ಕೆಲಸ ಇಲ್ಲ. ನಮಗೆ ಕೆಲವೊಮ್ಮೆ ಹಂಗ ಅನ್ಸುತ್ತಲ್ಲ, ಎಷ್ಟು ದಿವಸ ಶಿಷ್ಯ ಕೇಳೋರು, ಎಷ್ಟು ದಿವಸ. ಹೌದು, ಅದು ನಮ್ಮ ಕೆಲಸ ಅಲ್ಲ ಚಿಂತೆ ಮಾಡೋದು. ನಮ್ಮ ಚಿಂತೆ ಮಾಡಿದೇನು? ದೇವರ ವಾಕ್ಯವನ್ನು ಹೇಳ್ಕೊಡುವುದು ನಮ್ಮ ಕೆಲಸ. ಅವ್ರನ್ನ ದೇವರ ಪ್ರೀತಿಯನ್ನ ಎದುರು ನೋಡುವುದು ನಮ್ಮ ಕೆಲಸ. ಹೃದಯವನ್ನು ಬದಲಾಯಿಸುವುದು ಯಾರ ಕೆಲಸ? ದೇವರ ಕೆಲಸ. ಅದು ಸಮಯ. ಕೆಲವೊಬ್ರು 10 ದಿವಸ ತಗೋಬೋದು, ಕೆಲವೊಬ್ರು 1 ದಿವಸ ತಗೋಬೋದು, ಕೆಲವೊಬ್ರು ಬಹಳ ದಿವಸಗಳು ತಗೋಬೋದು, ಕೆಲವೊಬ್ರು ಸಾಯುವಾಗ ಡಿಸೈಪಲ್ ಆಗ್ಬೋದು. ಕಳ್ಳನ ಥರ. ಕಳ್ಳ ಇದ್ದಲ್ಲ, ಏನಾದ್ರು ಲಾಸ್ಟ್ ಮೂಮೆಂಟಲ್ಲಿ ರಕ್ಷಣೆ ಹೊಂದಿದ್ದವರು. ಕೆಲವರು ಎಷ್ಟೇ ಪ್ರಯತ್ನ ಮಾಡೋದು ರಕ್ಷಣೆ ಒಂದೇ ಇಲ್ಲ. ಈ ಸಣ್ಣ ಗುಂಪು ಸಾಕು ನಾವು ಅದ್ಭುತವಾಗಿ ಮಾಡಿ. ಅದ್ಭುತ ನಡೆಯೋಕ್ಕೆ ದೊಡ್ಡ ಗುಂಪು ಬೇಕಾಗಿನೇ ಇಲ್ಲ. 12 ಜನ ಇವತ್ತು ಇಡೀ ವಿಶ್ವದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ವಿ. ಆಮೇಲೆ ಹೇಳ್ತಾರೆ, ಲಾಸ್ಟಿಗೆ ಹೇಳಿದ್ರು ಎಲ್ಲ ಯುದ್ಧ ಸಮಾನ ಸೀಮೆಗಳಲ್ಲಿ ಭೂಲೋಕದ ಕತ್ತ ಕಡೆಯವರೆಗೂ ನನಗೆ ಇಟ್ ಇಸ್ ಅವರ್ ಜಾಬ್. ನಮ್ಮ ಕೆಲಸ ಏನಂದ್ರೆ ನಾವು ಸಾಕ್ಷಿಗಳಾಗಿರ್ಬೇಕು, ನಾವು ಉದಾಹರಣೆ ಆಗಿರ್ಬೇಕು. ವಿ ಶುಡ್ ಥಿಂಕ್ ಮೋರ್ ಬಿಗ್ಗರ್. ಓಕೆ, ಗಲಾತ್ಯದವರು 2:7-9, ಅರಸರುಗಳು 2 ಅರಸು 6:15-17. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥಗಳ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಲೂ ಗುಡ್ಡಗಳಲ್ಲಿಯೂ ನಿಂತಿದ್ದ ಅಗ್ನಿ ಮಯವಾದ ರಥಗಳು ಆ ಸೇವಕನಿಗೆ ಕಂಡವು. ಬೆಳಿಗ್ಗೆ ಎದ್ದು ಬರ್ತಾನೆ ಒಬ್ಬ ಸೇವಕ, ನೋಡ್ತಾನೆ ದೊಡ್ಡ ಸೈನ್ಯನೇ ಇದೆ, ಹೆದರು ಬಿಡ್ತಾನೆ. ನೀವು ಆಗಲೇ ವೆಲ್ಕಮ್ ಹೇಳಿದ್ರೆ ಹೆದರು ಮಾಡ್ರಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಲ್ವಾ, ಹೆದರಬಾರ್ದು. ಓಕೆ, ಆಯ್ತು. ಅವನು ಹೋಗಿ ಎಲೀಷಾಗೆ ಹೇಳ್ತಾನೆ, ಓಕೆ ಹಿಂಗಾಯ್ತು, ಏನು ಇವಾಗ? ಅವಾಗ ದೇವ್ರ ಹತ್ರ ಮೊರೆ ಇಡ್ತಾರೆ, ದೇವ್ರೇ ಅವ್ನ ಕಣ್ಣು ಸ್ವಲ್ಪ ಬಂದಿದೆ, ಓಪನ್ ಮಾಡುವಂತ. ಅವ್ರು ದೇವ್ರು ಅವ್ರ ಕಣ್ಣನ್ನು ಓಪನ್ ಮಾಡಿದಾಗ ಏನು ನೋಡಿದ ಅವರು? ಬೆಂಕಿಗಳ ಥರ ಇದ್ವು ರಥಗಳು. ಯಾರು? ಎಲೀಷನ ಹತ್ರ ರಾಶಿ ಆಗಿದ್ವು. ಓಕೆ, ಅದಕ್ಕಾಗಿ ನಮ್ಮ ಹಿಂದ್ಗಡೆ ಎಷ್ಟು ದೊಡ್ಡ ಸೈನ್ಯ ಇದೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದಕ್ಕಾಗಿ ಸೈನ್ಯ ಇದೆ ಅಂತ ಹೋಗಿ ನಿಮ್ಗೆ ಮನಸ್ಸು ಬಂದಿದ್ದೆಲ್ಲ ಮಾಡಬೇಡಿ. ಬಟ್ ವೆನೆವರ್ ಯು ಆರ್ ಡೂಯಿಂಗ್ ಗಾಡ್ಸ್ ವರ್ಕ್, ನ್ಯಾಯವಾಗಿ ನೀತಿವಂತರಾಗಿ ಯಾವ ಕೆಲಸ ಮಾಡಿದ್ರು ಕೂಡ ದೇವ್ರು ನಮ್ಮ ಹಿಂದೆ ಇರ್ತಾರೆ. ದೇವ್ರ ಸೈನ್ಯ ನಮ್ಮ ಹಿಂದೆ ಇರ್ತಾರೆ. ನಿಮ್ಮ ಆಲೋಚನೆ ಬಂದಂಗೆ ಮಾಡಿಬಿಟ್ಟು ನಾ ಚರ್ಚಿಗೆ ಬರ್ತೀನಿ, ನಾ ಪ್ರೇಯರ್ ಮಾಡ್ತೀನಿ, ನಾ ಮನಸ್ಸು ಬಂದಾಗ ಮಾಡ್ತೀನಿ, ಆದ್ರೂ ದೇವ್ರು ಇರಬೇಕು ಇಲ್ಲ. ಕರೆಕ್ಟಾಗಿ ನಡ್ಕೋಬೇಕು, ದೇವ್ರು ಹೇಳ್ದಾಗೆ ನಡ್ಕೋಬೇಕು. ದೇವ್ರು ಯಾವಾಗಲೂ ನಮ್ಮ ಹಿಂದೆ ಇರ್ತಾರೆ, ನಮ್ಗೆ ಸಪೋರ್ಟ್ ಆಗಿರ್ತಾರೆ. ಹಲೋ, ಅದಕ್ಕಾಗಿ ಇವ್ಯಾನ್ಸ ಮಾಡೋದಾಗ್ಲಿ ನೋಡಿ, ಮಳೆ ಬೆಳೆ ಇರುತ್ತೆ, ನಾನಿದ್ದೀನಿ ಡಿಪೆಂಡ್ ಆಗ್ತದೆ. ಅದೇನಾ? ಅದಕ್ಕಾಗಿ ನೀವು ಯಾವುದಕ್ಕೂ ಭಯ ಪಡಬೇಡಿ, ಒಳ್ಳೆ ಕೆಲಸ ಮಾಡೋದಕ್ಕೆ. ಯಾಕೆ ಪ್ರಾರ್ಥನೆ ಮಾಡಿ, ದೇವ್ರೆ ನನ್ನ ಕನ್ನಡ ತೆರೀರಿ, ಆ ಜನ ನೋಡ್ಬೇಕು ನಾನು, ನೀವು ಯಾರನ್ನೆಲ್ಲ ಆರಿಸ್ಕೊಂಡಿದ್ದೀರ. ಯು ವಿಲ್ ಸಿ ದಟ್ ಪೀಪಲ್, ಆ ಜನಗಳನ್ನ ನೋಡ್ತೀರ. ಯಾಕೆ ನಮ್ಮ ದೇವರು
ದೊಡ್ಡ ಸೈನ್ಯದ ಜೊತೆ ನಮ್ಮ ಜೊತೆ ಇದ್ದಾರೆ. ದೊಡ್ಡ ಸೈನ್ಯ ನಮ್ಮ ಜೊತೆ ಇದೆ. ಓಕೆ, ನಾವು ವಿಲ್ ಗೋ ಫಾರ್ ಒಂದು ವಿಡಿಯೋ. Hi, my name is Andrew, and this is my wife Rachel. I became a disciple in the year 1990, ಅವರೇ ಲಾಸ್ಟ್ ಅವರೇ ಅದು ಆ ಕಡೆ and ever since I desired to serve God and God's church. Through the years, God used both of us to serve in mission teams in Sri Lanka, in Goa, help build the church in Bangalore, in Chennai, and in the church in Hyderabad. We served for over 13 years, and then we felt tired. We were getting burnt out. In the year 2003, we thought we wanted to step out of the ministry, but still support the church. So we knew there was a church in Trinity that was started by another couple years ago. So we thought it would be a good place to come back to our hometown and help support lead the church. We moved to Trinity, and in the year 2007, we had in our heart to support the leaders here. So I needed a job so we can support ourselves and we help build the church here. In order to be self-supporting, I joined with my family business. We ran small quarries for the last 30 years. I saw a great opportunity to make this company do better. So I took the risk of expanding our business. I would spend over 60 hours a week and put in all my resources. I would come back tired and discouraged. The only encouragement would be when I spend time with Christians or when I get to teach the Bible to somebody. When we moved here, we had many struggles, and we saw that the church was lacking faith. I saw them having difficulty in having a good relationship with one another. Some of them even struggled to say hello to each other, and they thought, what's the point in bringing somebody to the church when they were lacking this way? When we saw the church project and 50 disciples for the last 10 years, we knew that the disciples had not understood the clear purpose. We went back to the basics. We taught them about discipleship all over again. We called every disciple to be committed. We encouraged every Christian in the church to study the Bible with their friends. We decided that we will pray to God that God will give us a heart to love just one more person, just one more soul, so that we will be able to help one more person become a disciple. And that motivated and helped people to really see what God can do. At the time when people started healing, they started studying the Bible, and they saw that God worked through them. And many people started becoming disciples. When the disciples saw this, they were renewed in their faith. The same leaders who were in the church for over 10 years now were radiant, were fruitful, and were responsible for the future growth of the church. கண்டினியூவா உங்களுடைய ஹெல்ப் சப்போர்ட் எனக்கும் திருச்சி சபைக்கும் வேணும் ப்ரோ. தேங்க்யூ. உங்களுக்கு இருந்து நிறைய நாங்க காரியங்களை பைபிள்ல இருந்து நாங்க கத்துக்கிறோம். அநேக வசனங்கள் போல உங்களுக்கு நிறைய நன்மைகள் எல்லாமே எங்களுக்கு கிடைச்சிருக்கு. ஸோ அதுக்கு ரொம்ப தேங்க் பண்ணுவேன். இப்போ நான் சர்ச்சில் கீபோர்ட் பண்ணுறது காரணம் நீங்கள் தான் நிறைய என்கரேஜ் பண்ணி நான் இன்னும் கூட நான் போடுறதே காரணம் நீங்கள். தேங்க்ஸ். நீங்க பேசின வார்த்தைகள் வந்து இந்த அளவுக்கு நான் இங்க நிக்கிறேன்னா அதுக்கு இவ்வளோ காரணம். Looking back at the last few years, it's amazing what God has done. In the last 3 years, we've grown from 50 disciples to 100 disciples. And my business, God has blessed my work. We're so happy to know that we were the largest company of this kind in all of Trichy. I want to share about the Women's Day we had. All the women came together and we said we will have an attendance of more than 200. We were 40 women then, and we saw a wonderful Women's Day, more than 300 attended. We know for a fact
when you focus on building the church, God takes care of your life as well. To God be the glory. Amen. 14 ಜನ ಡಿಸೈಪಲ್ಸ್ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದ ಮೇಲೆ ಅಲ್ಲಿಂದ ಶುರು ಆಯಿತು. ಇಬ್ಬರು ಗದಗಿಗೆ ಬಂದರು, ಯೋಬಿಸ್ ಮತ್ತು ಇಜಲ್. ಅವ್ರ ಮೂಲಕ ಈ ಸಭೆ ಸ್ಥಾಪನೆ ಆಯಿತು. ಬ್ಯಾಂಗ್ಳೂರು ನೆಕ್ಸ್ಟ್ ಗದಗ ಸಭೆ ಸ್ಟಾರ್ಟ್ ಆಯಿತು. ಎಲ್ಲ ಸ್ಯಾಟಲೈಟ್ ಚರ್ಚ್ಗಿಂತ ಫಸ್ಟ್ ಚರ್ಚ್ ಸ್ಟಾರ್ಟ್ ಆಗಿದೆ ಗದಗ ಸಭೆ. ನಾವು ಒಂದು ಒಳ್ಳೆ ನಿರ್ಧಾರಗಳು ಮಾಡಬೇಕು. ಓಕೆ, ಯಾಕೆ ನಿರ್ಧಾರ ಮಾಡಬೇಕು? ವಿ ಆರ್ ಲೂಸಿಂಗ್ ಲಾಡ್ ಆಫ್ ಪೀಪಲ್. ನಾವೆಲ್ಲ ಬಹಳ ಜನಗಳನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಹೋದ ವಾರ ನಾವು ಆಂಟಿನ ಕಳ್ಕೊಂಡು ವಿ ಆರ್ ಲೂಸಿಂಗ್ ಸೋ ಮೆನಿ. ಅಕ್ಷಿ ಹೋದ ವಾರ ಇಲ್ಲೊಂದು ಕಾಲೇಜ್ ಹುಡುಗಿ ನೇಣಕೊಂಡು ಸತ್ತೋಗ್ಬಿಟ್ಟು ಇದೇ ಇರುತ್ತೆ. ಸೋ ಮೆನಿ ಪೀಪಲ್ ವಿ ಆರ್ ಲೂಸಿಂಗ್. ಹಂಗಂತ ನಾವಿಲ್ಲಿ ಪರ್ಮನೆಂಟ್ ಆಗಿ ಇರ್ತೀವಂತಲ್ಲ. ಅವರ್ ಟೈಮ್ ವಿಲ್ ಕಮ್. ಓಕೆ, ವಿ ಆರ್ ಇನ್ ದ ಲೈನ್. ನಾವೆಲ್ಲ ಕ್ಯೂ ಹಚ್ಚಿದ್ದೀವಿ. ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಏನೆಲ್ಲ ಮಾಡಿದ್ದೀವಿ, ಏನೆಲ್ಲ ಗಳಿಸಿದ್ದೀವಿ, ಏನೆಲ್ಲ ಸಂಪಾದನೆ ಮಾಡಿ ಬಿಟ್ಟು ಹೋಗ್ತೀವಿ. ನಮ್ಮ ಮಕ್ಕಳು, ನಮ್ಮ ಆಸ್ತಿ, ನಮ್ಮ ಎಲ್ಲ ಬಿಟ್ಟು ಹೋಗ್ತೀವಿ. ವಿ ಆರ್ ಗೋಯಿಂಗ್. ಎಲ್ಲರೂ ಹೋಗಿದ್ದಾರೆ, ಲೈನ್ದಲ್ಲಿ ಇದ್ದಾರೆ ಅಷ್ಟೇ. ಲೈನ್ದಲ್ಲಿ ಇದ್ದಾರೆ ಅಂದರೆ ಅವ್ರು ಇಲ್ಲೇ ಪರ್ಮನೆಂಟ್ ಇರ್ತಾರಂತಲ್ಲ. ಕ್ಯೂ ಇಸ್ ದೇ, ಲೈನ್ ಇಸ್ ದೇ. ಲೈನೇ ಇಲ್ಲ ಅಂದರೆ ಏನಾದ್ರು ಮಾಡ್ಬೋದು, ಸಾಧನೆ ಮಾಡ್ಬೋದು. ವಿ ಆರ್ ಗೋಯಿಂಗ್. ಆದರೆ ಒಂದು ಪೋಯಮ್ ಬರೆದಿದ್ದಾರೆ. ಈ ಪಿಕ್ಚರ್ ನೋಡ್ಬಿಟ್ಟು ಒಬ್ರು ಒಂದು ಪೋಯಮ್ ಬರೆದಿದ್ದಾರೆ. Every minute, someone leaves the world behind. We're all in the line without knowing it. We never know how many people are before us. We cannot move to the back of the line. We cannot step out of the line. We cannot avoid the line. So while we wait in the line, make moments count. Make priorities. Make time. Make your gifts known. Make a nobody feel like a somebody. Make your voice heard. Make small things big. Make someone smile. Make the change. Make up. Make peace. Make sure to tell people that they're loved. Make sure to have no regrets. Make sure to forgive. And make sure you are ready. ಆ ಲೈನನ್ನು ನಾವು ಏನೋ ಮಾಡಿ ಮುಂದೆ ಹೋಗೋ ಆಗಂಗಿಲ್ಲ, ಏನೋ ಮಾಡಿ ಹಿಂದೆ ಕಡೆ ಬರೋಕ್ಕೂ ಆಗಂಗಿಲ್ಲ. ಎಷ್ಟೋ ಜನ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ವೇಟ್ ಮಾಡ್ತಾ ಇದ್ದಾರೆ. ಆ ಲೈನ್ನಲ್ಲಿ ನಾವು ಬಲಗಡೆ ಬರೋಕ್ಕೂ ಆಗಂಗಿಲ್ಲ, ಎಡಗಡೆ ಹೋಗೋಕ್ಕೂ ಆಗಂಗಿಲ್ಲ. ಆ ಲೈನನ್ನು ನಾವು ನಿರಾಕರಿಸೋಕೆ ಆಗಂಗಿಲ್ಲ ನಮ್ಮ ಲೈಫಲ್ಲಿ. ವಿ ಆರ್ ಇನ್ ದ ಲೈನ್. ಅದ್ರ ಸಮಸ್ಯೆ ಏನಂದರೆ, ಆ ಟೈಮ್ ಬರುವಾಗ, ಆ ಲೈನಲ್ಲಿ ನಮ್ಮ ಪಾಳೆ ಬರುವಾಗ ನಾವು ಮಾಡಬೇಕಾದ ಕೆಲವೊಂದು ವಿಷಯಗಳಿದೆ. ಜನಗಳಿಗೆ ಸಮಯ ಕೊಡಿ, ಪ್ರೀತಿ ಮಾಡಿ, ಸಹಾಯ ಮಾಡಿ. ಸಣ್ಣ ವಿಷಯ ನಿಮಗಿದ್ದು ದೊಡ್ಡ ವಿಷಯವನ್ನು ಯೋಚನೆ ಮಾಡಿ. ಎಲ್ಲರನ್ನೂ ಪ್ರೀತಿಸಿರಿ, ಎಲ್ಲರಿಗೂ ಗೌರವಿಸಿರಿ. ಎಷ್ಟು ಸಾಧ್ಯ ಆಗುತ್ತೋ ಒಳ್ಳೆಯದನ್ನು ಮಾಡೋದರಲ್ಲಿ ಆಸಕ್ತರಾಗಿರಿ. ಎಲ್ಲರನ್ನು ಕೂಡ ಮೇಲೆ ನೋಡಿ, ಪ್ರೀತಿಯಿಂದ ನಮ್ಮ ವ್ಯವಹಾರಗಳು ಇರಲಿ. ಯಾಕಂದರೆ ಗೊತ್ತಿಲ್ಲ ಯಾವ ಸಮಯ ಬರಲಿ. ಅದು ಹೋದ್ಮೇಲೆ ಹೇಳೋಕ್ಕಾಗಲ್ಲ, ನಾನು ಸ್ವಲ್ಪ ಚೇಂಜ್ ಮಾಡ್ಬರ್ತೀನಿ, ಅದು ಏನೋ ಕ್ಷಮಿಸಿಲ್ಲ, ಅವ್ರನ್ನ ಪ್ರೀತಿಸಿಲ್ಲ, ಅವ್ರಿಗೆ ನಾನು ಹಾಯ್ ಅಂದಿಲ್ಲ, ಅವ್ರಿಗೆ ನಾನು ಇಲ್ಲ. ಬಿಫೋರ್ ವಿ ಗೋ, ನಿಂತಿದ್ದೀರಾ ಕ್ಯೂದಲ್ಲಿ, ಇವಾಗ ಪ್ರೈಸ್ ಗಾಡ್, ಯು ಕ್ಯಾನ್ ಚೇಂಜ್. ನಾವೆಲ್ಲ ಬದಲಾವಣೆ ಇಲ್ಲ. ಅದಕ್ಕೆ ಹೇಳಿದ್ರು, ಹೊರಟು ಹೋಗಿ ಎಲ್ಲ ದೇಶದ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವ್ರನ್ನ ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡ್ತೀರಿ. ಯಾರೆಲ್ಲ ಇಲ್ಲಿ ದೀಕ್ಷಾಸ್ನಾನ ತಗೊಂಡಿಲ್ಲ, ಪ್ಲೀಸ್ ಮೇಕ್ ಶೂರ್ ಬಿಫೋರ್ ಯು ಡೈ
you get the baptism. Okay. So, ಇದು ಜೀವನ, ಶಾರ್ಟ್ ಜೀವನ. ಇನ್ನೊಂದು ಜೀವನ ಇದೆ, ಅದು ನಿರಂತರವಾಗಿರುತ್ತೆ. ಆ ಜೀವನಕ್ಕಾಗಿ ಈ ಶಾರ್ಟ್ ಜೀವನದಲ್ಲಿ ಸರಿಯಾಗಿ ಲೈಫ್ನ ಲೀಡ್ ಮಾಡಬೇಕು. ಅದಕ್ಕಾಗಿ ನಾವು ಫಸ್ಟಿಗೆ ಏನು ನೋಡಿದ್ವಿ, ಏನು ಓಡುವ ಹಣ್ಣುಗಳು. ದಯವಿಟ್ಟು ಸರಿಯಾಗಿ ನೋಡಿ. ಲೈಫ್ ಡಿಫ್ರೆಂಟ್ ಆಗಿದೆ. ನಿನ್ನ ಮುಂದಿನ EMI ಸಂಡೇ 10 o'clock ಕಟ್ಟಬೇಕು. ನಾನಂತೂ ನಿಮ್ಗೆ ಅರ್ಥ ಆಯ್ತು. Make sure that you love God and have a great day. Coming Sunday, have a blessed Sunday. Thank you very much.